ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾಧ್ಯಮೀಶಂ ವಂದೇ ಭವಘ್ನಮವರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯ ದ್ವಿತೀಯೋಧ್ಯಾಯದಲ್ಲಿ 43ನೇ ಶ್ಲೋಕ. ಬಲದೇವ ತತಃ ಪಶ್ಚಾತ್ ಫಲ್ಗುಣಃ ನರಾವೇಶಾದ್ ಅನ್ಯಥಾ ತು ದ್ರೌಣಿಃ ಪಶ್ಚಾತ್ ತತೋ ಪರೇ. ಮಹಾಭಾರತದಲ್ಲಿ ಬಂದ ಪಾತ್ರಗಳ ತಾರತಮ್ಯವನ್ನ ಆಚಾರ್ಯರು ಸ್ಪಷ್ಟಪಡಿಸ್ತಾ ಇದ್ದಾರೆ. ಮೊದಲು ಕೃಷ್ಣ, ವೇದವ್ಯಾಸ ಹಾಗೆ ಅಂತ ಹೇಳಿ, ತದನಂತರ ಲಕ್ಷ್ಮಿ, ತದನಂತರ ಬ್ರಹ್ಮದೇವರ ಅವತಾರ ಇಲ್ಲ ಅಲ್ಲಿ. ಭೀಮನ ವಿಚಾರವನ್ನ ಹೇಳಿದ್ದಾರೆ. ಭೀಮನ ವಿಚಾರ ನಂತರ ಸರಸ್ವತಿ ದೇವಿಗೂ ಅವತಾರ ಇಲ್ಲ. ದ್ರೌಪದಿ ದೇವಿ ಅಂದ್ರೆ ಭಾರತೀ ದೇವಿಯ ಅವತಾರ ದ್ರೌಪದಿ ದೇವಿ ಅಂತ ಅವರ ವಿಚಾರವನ್ನು ಹೇಳಿ, ತದನಂತರ ಯಾರು ಹಾಗೆಂದ್ರೆ ತಾರತಮ್ಯದಲ್ಲಿ ಯಾರು ಬರ್ತಾರೆ? ಗರುಡ, ಶೇಷ, ರುದ್ರ. ಸರಸ್ವತಿ ಭಾರತೀಯರಾದ ಮೇಲೆ ಗರುಡ, ಶೇಷ, ರುದ್ರ. ಅವರ ಅವತಾರ ಗರುಡನಿಗೆ ಮತ್ತೆ ಅವತಾರ ಇಲ್ಲ. ಶೇಷದೇವರು ಬಲರಾಮನಾಗಿ ಬಂದಿದ್ದಾರೆ ಕೃಷ್ಣಾವತಾರದಲ್ಲಿ. ಅದನ್ನ ಹೇಳ್ತಾ ಇದ್ದಾರೆ. ಬಲದೇವ ತತಃ ಪಶ್ಚಾತ್, ದ್ರೌಪದಿ ದೇವಿ ನಂತರ ಬಲರಾಮ ದೇವರು ಬಲಿಷ್ಠರಾಗಿ ಇದ್ದಾರೆ, ಅಂದ್ರೆ ತಾರತಮ್ಯದಲ್ಲಿ ದೊಡ್ಡವರಾಗಿದ್ದಾರೆ. ಪಶ್ಚಾಚ್ಚ ಫಲ್ಗುಣಃ, ಬಲದೇವರ ನಂತರ ಫಲ್ಗುಣ ಅಂದ್ರೆ ಅರ್ಜುನ. ಯಾಕೆ? ನರಾವೇಶಾತ್, ನರಾವೇಶದಿಂದ. ಅಕಸ್ಮಾತ್ ನರಾವೇಶ ಇಲ್ಲ ಅಂದ್ರೆ ಅನ್ಯಥಾತು ದ್ರೌಣಿಹಿ ಪಶ್ಚಾತ್ ತಥೋಪರೇ ಹಾಗೆ ಅಂತ. ಇಲ್ಲದಿದ್ರೆ ಅಶ್ವತ್ಥಾಮರು, ದ್ರೌಣಿ ಅಂದ್ರೆ ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮರು ಬರಬೇಕು. ಯಾಕೆ? ಗರುಡ, ಶೇಷ, ರುದ್ರ ತಾರತಮ್ಯದಲ್ಲಿ ಸಮಕಕ್ಷೆಯವರದು. ಶೇಷದೇವರ ಬಲರಾಮನಾಗಿದ್ದಾರೆ. ಅಶ್ವತ್ಥಾಮರು ಅಂದ್ರೆ ರುದ್ರದೇವರು ಅಶ್ವತ್ಥಾಮರಾಗಿದ್ದಾರೆ. ಅದರ ಮಧ್ಯದಲ್ಲಿ ಫಲ್ಗುಣ ಅಂತ ಅರ್ಜುನನ್ನ ಹೇಳಿದ್ದಾರೆ. ಯಾಕೆ? ಶೇಷದೇವರ ಅಂಶ ಇರುವುದರಿಂದ. ನರಾವೇಶಾತ್. ತದನಂತರ ಅಶ್ವತ್ಥಾಮರು ರುದ್ರದೇವರ ಅವತಾರ ಅಂತ. ಇನ್ನು ರಾಮವಜ್ಜಾಂಬವದ್ಯಾದ್ಯಾಹ ಷಟ್ತತೋ ರೇವತಿ ತಥಾ ಲಕ್ಷ್ಮಣೋ ಹನುಮತ್ ಪಶ್ಚಾತ್ ತತೋ ಭರತವಾಲಿನೌ ಶತ್ರುಘ್ನಸ್ತು ತತಃ ಪಶ್ಚಾತ್ ಸುಗ್ರೀವಾದ್ಯಾಸ್ತತೋ ಪರಾಃ. ಇನ್ನು ರಾಮವತ್ ಬಲರಾಮನಂತೆ ಜಾಂಬವತ್ಯಾಹ ಕೃಷ್ಣನ ಷಣ್ಮಹಿಷಿಯರು, ಜಾಂಬವತಿ ಮೊದಲಾದವರು, ಅವರು ಮೂಲ ತಾರತಮ್ಯದಲ್ಲೂ ಹಾಗೆ ಗರುಡಶೇಷ ರುದ್ರ ನಂತರ ಷಣ್ಮಹಿಷಿಯರು ಬರ್ತಾರೆ. ಕೃಷ್ಣಾವತಾರದಲ್ಲಿ ಷಣ್ಮಹಿಷಿಯರ ಅವತಾರವೂ ಇದೆ. ಜಾಂಬವತಿ ಮೊದಲಾದ. ಜಾಂಬವತಿ ಮಿತ್ರವಿಂದ, ಆದಿಪದದಿಂದ ಮಿತ್ರವಿಂದ, ನೀಲ, ಭದ್ರ, ಲಕ್ಷಣ, ಕಾಲಿಂದಿ ಅಂತ ಅವ್ರನ್ನ ತೆಗೆದುಕೋಬೇಕು. ತಥೋ ರೇವತಿ ತತ, ತದನಂತರ ಬಲಭದ್ರನ ಮಡದಿಯಾದ ರೇವತಿ ಅಂತ ಇಟ್ಕೋಬೇಕು. ಅವರು ವಾರುಣಿ. ಮೂಲದಲ್ಲಿ ತಾರತಮ್ಯದಲ್ಲಿ ಗರುಡ, ಶೇಷ, ರುದ್ರ ಆದ ಮೇಲೆ ಷಣ್ಮಹಿಷಿಯರು, ತದನಂತರ ಸೌಪರ್ಣಿ, ವಾರುಣಿ, ಪಾರ್ವತಿ ಅಂತ ಬರ್ತಾರೆ. ಆ ವಾರುಣಿಯ ಅವತಾರವೇ ಬಲರಾಮನ ಮಡದಿಯಾದ ರೇವತಿ ದೇವಿ ಹಾಗೆ ಅಂತ. ಏವಂ ಕೃಷ್ಣಾವತಾರೇ ಅಂಗಭೂತಾನಾಂ ಬ್ರಹ್ಮಾದಿ ರೂಪಿನಾಂ ಭೀಮಾದೀನಾಂ ತಾರತಮ್ಯ ಮುಕ್ತ. ಈ ರೀತಿಯಾಗಿ ಕೃಷ್ಣಾವತಾರದಲ್ಲಿ ಯಾರು ದೇವತೆಗಳು ಯಾರಾಗಿ ಬಂದರು, ಅವರ ತಾರತಮ್ಯ ಹೇಗೆ ಎಂಬುದನ್ನು ಕೂಡ ಆಚಾರ್ಯರು ನಿರೂಪಣೆ ಮಾಡಿ, ರಾಮಾವತಾರೇಪಿ ತದ್ರೂಪಿನಾಂ, ರಾಮಾವತಾರದಲ್ಲೂ ಕೂಡ ಹೀಗೆ ಆಗಿದೆ ಅಂದ್ರೆ ಅಲ್ಲೂ ಕೂಡ ತಾರತಮ್ಯ ಸ್ಪಷ್ಟ ಇದೆ ನೋಡಿ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಆರಂಭದಲ್ಲಿ ಪರಮಾತ್ಮನ ಸೇವೆಗಾಗಿ ಅವತಾರ ಮಾಡಿದವರು ಯಾರು ಹಾಗೆಂದ್ರೆ ಬ್ರಹ್ಮದೇವರು. ವಾಯುದೇವರ ಅವತಾರ ಅಂದ್ರೆ ಹನುಮಂತ ದೇವರು ಅಂತ. ಆದೌ ಹನುಮಾನ್, ತತ್ಪಶ್ಚಾತ್ ಲಕ್ಷ್ಮಣ, ಹನುಮಂತ ದೇವರ ನಂತರ ಲಕ್ಷ್ಮಣ ದೇವರು ಹಾಗೆ ಅಂತ ನೋಡಿ. ಶೇಷದೇವರು ಅವರು ಪರಮಾತ್ಮನ ವಿಶೇಷವಾಗಿ ಸೇವೆಯನ್ನು ಮಾಡಿದವರು ಅಂತ. ತತಃ ಲಕ್ಷ್ಮಣಾನಂತರಂ ಭರತವಾಲಿನೌ ಹಾಗೆಂತ. ಭರತ ಅಂದ್ರೆ ಯಾರು? ಕಾಮ ಇಂದ್ರ ಒಂದೇ ಕಕ್ಷೆಯಲ್ಲಿ ಇರ್ತಾರೆ ಮೂಲದಲ್ಲೂ ಹಾಗೆ. ಕಾಮ ಇಂದ್ರ ಅವರು ಭರತ ಮತ್ತು ವಾಲಿಯಾಗಿ ಬಂದಿದ್ದಾರೆ ಹಾಗೆ ಅಂತ.
ತತಸ್ತಾಭ್ಯಾಂ ಸಕಾಶಾತ್ ಶತ್ರುಘ್ನ, ಶತ್ರುಘ್ನ ಮೊದಲಾದವರು, ಅವರು ಅನಿರುದ್ಧ ಅಂತ ಒಂದು ದೇವತೆಯ ಅವತಾರ. ತತಃ ಶತ್ರುಘ್ನಾತ್ ಸುಗ್ರೀವಾದ್ಯ, ಶತ್ರುಘ್ನ ನಂತರ ಸುಗ್ರೀವ, ಸೂರ್ಯ ಇವರ ಮೊದಲಾದ ಅವತಾರ. ಸೂರ್ಯ, ಅಂಗದ ಅಂದ್ರೆ ಸುಗ್ರೀವ, ಅಂಗದ ಇವರನ್ನೆಲ್ಲ ತೆಗೆದುಕೊಡು. ಅವರೆಲ್ಲ ತಾರತಮ್ಯದಲ್ಲಿ ಅನಂತರ ಬರತಕ್ಕವರು. ಹಾಗೆ ಅದೇ ಸುಗ್ರೀವ ಅಂದ್ರೆ ಸೂರ್ಯನ ಅವತಾರ, ಅಂಗದ ಅಂದ್ರೆ ಚಂದ್ರನ ಅವತಾರ, ಸೂರ್ಯ ಚಂದ್ರರು ಅಂತ. ಈ ರೀತಿಯಾಗಿ ದೇವತೆಗಳ ಅವತಾರ ರಾಮಾಯಣದಲ್ಲೂ ಕೂಡ ಇದೆ ಹಾಗೆ ಅಂತ ಹೇಳಿ, ರಾಮ ಕಾರ್ಯಂ ತು ಯೈ ಸಮ್ಯಕ್ ಸ್ವಯೋಗ್ಯಂ ನ ಕೃತಂ ಪುರಾ ತೈ ಪೂರಿತಂ ತತ್ಕೃಷ್ಣಾಯ ಬೀಭತ್ಸ್ವಾದ್ಯೈ ಸಮಂತತಃ. ಇಲ್ಲಿ ಒಂದು ಪ್ರಶ್ನೆ ಬರುತ್ತದೆ. ನಾನು ಅವತಾರೇಶು ಹರೇಹೇ ದುಷ್ಟವದ ದಿನ ಅಂಗತ್ವೇ, ಈ ದೇವತೆಗಳು ಅವತಾರ ಮಾಡಿದ್ದು ಯಾತಕ್ಕೆ ಹಾಗೆ ಅಂದ್ರೆ ಪರಮಾತ್ಮನ ಸೇವೆಗಾಗಿ. ರಾಮಾವತಾರದಲ್ಲಿ ರಾಮನ ಸೇವೆ ಮಾಡಬೇಕು ಅಂತ, ಕೃಷ್ಣಾವತಾರದಲ್ಲಿ ಕೃಷ್ಣನ ಸೇವೆ ಮಾಡಬೇಕು ಅಂತಾನೆ ದೇವತೆಗಳು ಅವತಾರ ಮಾಡಿರೋದು. ಈ ದೇವತೆಗಳೇ ಪ್ರಾರ್ಥನೆ ಮಾಡಿದ್ದಕ್ಕೆ ಪರಮಾತ್ಮ ಅವತಾರ ಮಾಡಿದ್ದು. ದೇವತೆಗಳು ತಮ್ಮಿಂದ ಆಗೋದಿಲ್ಲ ಅಂತ ತಮ್ಮ ಅಸಾಮರ್ಥ್ಯವನ್ನ ತೋರಿಸ್ತಾ ಪರಮಾತ್ಮನ ಹತ್ರ ಹೋಗಿ ಪ್ರಾರ್ಥನೆ ಮಾಡಿದಾಗ ಕ್ಷೀರಸಾಗರದಲ್ಲಿ ಪರಮಾತ್ಮ ರಾಮನಾಗಿ ಕೃಷ್ಣನಾಗಿ ಎಲ್ಲ ಅವತಾರ ಮಾಡ್ತಾನೆ. ಆ ವಿಚಾರ ಬರ್ತದೆ, ಮುಂದೆ ಆಚಾರ್ಯರು ನಿರೂಪಣೆ ಮಾಡ್ತಾರೆ. ಹಾಗಿರುವಾಗ ಪರಮಾತ್ಮನ ಅವತಾರ ಮಾಡು ಅಂತ ಪ್ರಾರ್ಥನೆ ಮಾಡಿ ದೇವತೆ ಪರಮಾತ್ಮ ಆಜ್ಞೆ ಮಾಡ್ತಾನೆ, ಆಯ್ತು ನಾನು ಮಾಡ್ತೇನೆ, ನೀವು ಕೂಡ ಅವತಾರ ಮಾಡ್ರಿ ಹಾಗೆ ಅಂತ. ಅದರಿಂದ ದೇವತೆಗಳು ತಾವು ಒಂದೊಂದು ರೂಪದಿಂದ ಬರ್ತಾರೆ ಹಾಗೆ ಅಂತ. ಹೀಗಿರುವಾಗ ಈ ವಾಲಿ ಮುಂತಾದವರಿಗೆ ರಾಮಾವತಾರದಲ್ಲಿ ರಾಮನ ಸೇವೆ ಆಗಲಿಲ್ಲ. ಅದು ಏನೋ ಒಂದು ಕಾರಣಾಂತರದಿಂದ ರಾಮ ಸಂಹಾರ ಮಾಡಬೇಕಾದ ಪ್ರಸಂಗ ಬಂತು. ಅದರಿಂದ ವಾಲಿಯಿಂದ ರಾಮನ ಸೇವೆ ಮಾಡ್ಲಿಕ್ಕಾಗಿಲ್ಲ. ಅದೇ ರೀತಿಯಾಗಿ ಅನುತ್ತಮತ್ವ, ಅಲ್ಲಿ ಉತ್ತಮತ್ವ ಬಂದಿಲ್ಲ. ಸುಗ್ರೀವನೇ ದೊಡ್ಡವನಾಗ್ಬಿಟ್ಟ ಅಲ್ಲಿ ವಾಲಿಯನ್ನ ಕಂಪೇರ್ ಮಾಡಿದಾಗ, ಅಂದ್ರೆ ಅಧಿಕ ಸೇವೆ ಮಾಡಿದ್ದು ಅಂತ. ಯದ್ಯಪಿ ಅಧಿಕ ಸೇವೆ ತಾರತಮ್ಯದಲ್ಲಿ ಯಾರು ದೊಡ್ಡವರಾಗಿದ್ದಾರೋ ಅವರೇ ಅಧಿಕ ಸೇವೆ ಮಾಡಬೇಕಾಗಿತ್ತು. ಆದರೆ ರಾಮಾವತಾರದಲ್ಲಿ ವಾಲಿ ದೊಡ್ಡವ ತಾರತಮ್ಯದಲ್ಲಿ ಸುಗ್ರೀವನಿಗಿಂತ. ಆದರೆ ಅಷ್ಟು ಸೇವೆ, ರಾಮನ ಸೇವೆ ವಾಲಿಯಿಂದ ಮಾಡ್ಲಿಕ್ಕೆ ಆಗಲಿಲ್ಲ. ಆದರೆ ಸುಗ್ರೀವ ಮಾಡಿದ್ದಾನೆ ಹಾಗೆ ಅಂತ ಹೇಳ್ತಾರೆ. ತಥಾ ಕರ್ಣಾದೀನಾಂ ಅಧಮತ್ವಂ ವಿವಿಧಾದೀನಾಂ ಉತ್ತಮತ್ವಂ ಸ್ಯಾತ್. ಕರ್ಣ ಮುಂತಾದವರದು ಕಡಿಮೆ ಆಯಿತು. ಕೃಷ್ಣಾವತಾರದಲ್ಲಿ ಕರ್ಣಾದಿಗಳ ಸೇವೆ ಕಡಿಮೆ ಆಯಿತು. ವಿವಿಧ ಮೈಂದ ವಿವಿಧರು ಅಂತ ಅಶ್ವಿನಿ ದೇವತೆಗಳು, ಅವರು ರಾಮಾಯಣದಲ್ಲಿ ಅವರ ಸೇವೆ ಉತ್ತಮ ಆಯಿತು. ತಥಾಚ ನ ಸ್ವರೂಪ ನಿರ್ಣಯ ಸ್ಯಾತ್. ಅದರಿಂದ ಸ್ವರೂಪ ನಿರ್ಣಯ ಮಾಡ್ಲಿಕ್ಕೆ ಬರೋದಿಲ್ಲ. ನೋಡಿ, ನಿಮ್ಮ ಪ್ರಕಾರ ತಾರತಮ್ಯದಲ್ಲಿ ನೋಡಿ, ಇದೆಲ್ಲ ಯಾರಿಗೆ ಈ ಸಮಸ್ಯೆ ಎಲ್ಲ ಬರ್ತದೆ? ತಾರತಮ್ಯವನ್ನ ಹೇಳುವವರಿಗೆ ಈ ಸಮಸ್ಯೆ ಎಲ್ಲ ಬರ್ತದೆ. ನೋಡಿ, ರಾಮಾವತಾರ ಕೃಷ್ಣಾವತಾರ ತೆಗೆದುಕೊಳ್ಳಿ, ದೇವತೆಗಳು ಬಂದಿದ್ರು, ಎಲ್ಲರೂ ತಾರತಮ್ಯ ಇದೆಯಾ ಹಾಗೆ ಅಂತ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಯಾರು ಉತ್ತರ ಕೊಡಬೇಕು? ಎಲ್ಲ ಸುಳ್ಳು ಅಂತ ಹೇಳುವವರಿಗೆ ಇದೇನು ಬೇಕಾಗೇ ಇಲ್ಲ. ಮಹಾಭಾರತ ಬೇಡ, ರಾಮಾಯಣ ಬೇಡ, ಎಲ್ಲ ಸುಳ್ಳು. ತಾರತಮ್ಯ ಇದ್ರೆ ಏನು, ಬಿಟ್ರೆ ಏನು, ಇಡೀ ಭೂಮಿ ಜಗತ್ತು ಬ್ರಹ್ಮಾಂಡ ಎಲ್ಲ ಸುಳ್ಳು ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ ಮಾಯಾವಾದಿಗಳು. ಸುಳ್ಳು ಮತ, ಎಲ್ಲ ಸುಳ್ಳು ಅಂತ ಹೇಳುವ ಮತ ಅಂತ ಅರ್ಥ. ಅದರಿಂದ ಯಾರು ತಾರತಮ್ಯ ಹೇಳ್ತಾರೆ ಅವರಿಗೆ ಈ ಜವಾಬ್ದಾರಿ. ರಾಮಾಯಣ ಮಹಾಭಾರತ ಇದನ್ನೆಲ್ಲ ಕೂಡಿಸ್ಬೇಕು. ಇಲ್ಲದಿದ್ರೆ ಅದು ಅಪ್ರಮಾಣ ಅಂತ. ಇದೇನೋ ಕತೆ ಬರೆದ್ಬಿಟ್ಟು ಹೋಗಿದ್ದಾರೆ, ಹಿಂದೆ ಮುಂದೆ ಆಗ್ತದೆ, ಏನೋ ತಾರತಮ್ಯ ಅಂತಾರೆ, ಏನಾರು ಅನುಗುಣ ಇದೆಯಾ ನೋಡಿ ಹಾಗೆ ಅಂತ ಬೆಟ್ಟು ಮಾಡಿ ತೋರಿಸಿ ಇದು ಅಪ್ರಮಾಣ ಅಂತ ತೊಂದರೆ ಆಗ್ತದೆ. ಅದರ ನಿರ್ಣಯ ಮಾಡಬೇಕು ಅಂತಾನೆ ಆಚಾರ್ಯರು ಮಹಾಭಾರತ ತಾತ್ಪರ್ಯ ಈ ಗ್ರಂಥವನ್ನ ಬರೆದಿರೋ ಉದ್ದೇಶನೇ ಅದು. ಮಹಾಭಾರತದಲ್ಲಿ ರಾಮಾಯಣದಲ್ಲಿ ಗೊಂದಲ ಇಲ್ಲ ಹಾಗೆ ಅಂತ. ಮತ್ತೆ ತಾರತಮ್ಯ ಹೇಗೆ ಹೇಳ್ತೀರಾ? ನೋಡಿ, ವಾಲಿ ಸೇವೆ ಆಗಲಿಲ್ಲ, ಕರ್ಣ ಕಡಿಮೆ ಆಯಿತು ಕೃಷ್ಣಾವತಾರದಲ್ಲಿ ಹಾಗೆ ಅಂತಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ ರಾಮಕಾರ್ಯಂ ತು ಯೈ ಸಮ್ಯಕ್ ಸ್ವಯೋಗ್ಯಂ ನ ಕೃತಂ ಪುರ. ಪರಮಾತ್ಮ 2 ಅವತಾರದಲ್ಲಿ ಈ ರೀತಿಯಾಗಿ ದೇವತೆಗಳನ್ನ ಅವತಾರ ಮಾಡಲಿಕ್ಕೆ ಆಜ್ಞೆ ಮಾಡಿದ್ದುಂಟು. ಒಂದು ರಾಮಾವತಾರ, ಇನ್ನೊಂದು ಕೃಷ್ಣಾವತಾರದಲ್ಲಿ. ಬೇರೆ ಅವತಾರದಲ್ಲಿ ಮತ್ಸ್ಯ, ಕೂರ್ಮ, ನರಸಿಂಹ ಎಲ್ಲ ಕೆಲವು ಕ್ಷಣಗಳು ಇದ್ದವು. ಮತ್ತೆ
ಪರಮಾತ್ಮ ಕಣ್ಮರೆಯಾದ, ಅಂತರ್ಧಾನನಾದ. ಆದರೆ ದೇವತೆಗಳಿಗೆ, ಅಂದರೆ ದೇವತೆಗಳ ಕಾರ್ಯ ಆಗಬೇಕು ಭೂಮಿಯಲ್ಲಿ, ದೇವತೆಗಳಿಗೂ ಸೇವೆಗೆ ಅವಕಾಶ ಮಾಡಬೇಕು ಅಂತ ಕೊಟ್ಟ ರೂಪ ಅಂದ್ರೆ ಅದು ಕೃಷ್ಣ ರೂಪ, ರಾಮರೂಪ ಹಾಗೆ ಅಂತ. ಅದರಿಂದ ಈ ಎರಡು ಅವತಾರದಲ್ಲಿ ನಿರ್ಣಯ ಆಗಬೇಕಾಗಿದೆ. ಇನ್ನು ಪರಶುರಾಮ ಅದೆಲ್ಲ ದೀರ್ಘಕಾಲ ಇದ್ದ ರೂಪ ಹೌದು. ಅಶ್ವತ್ಥಾಮ, ಬಲಿರ್ವ್ಯಾಸು, ಚಿರಂಜೀವಿಗಳಲ್ಲಿ ಪರಶುರಾಮ ದೇವರು ಇದ್ದಾರೆ, ವೇದವ್ಯಾಸರು ಇದ್ದಾರೆ, ಹಾಗೆಂತೆಲ್ಲ ಬರುತ್ತದೆ. ಅಲ್ಲೂ ದೇವತೆಗಳು ಸೇವೆ ಮಾಡಿದ್ದಾರೆ, ಇಲ್ಲ ಅಂತಿಲ್ಲ. ಆದರೆ ಎಲ್ಲಾ ದೇವತೆಗಳಿಗೂ ಪರಮಾತ್ಮ ತಾನು ಆಜ್ಞೆ ಮಾಡಿ ಅವಕಾಶ ಕೊಟ್ಟದ್ದು ಅಂದ್ರೆ ಈ ರಾಮಾವತಾರ, ಕೃಷ್ಣಾವತಾರದಲ್ಲಿ. ಅದರಿಂದ ಈ ತಾರತಮ್ಯವನ್ನ ಚೆನ್ನಾಗಿ ನಾವು ನಿರ್ಣಯ ಮಾಡಬೇಕಾಗಿರೋದು ಈ ಎರಡು ಅವತಾರದಲ್ಲಿ ಅಂತ ಹೇಳಿ, ತೈಹಿ ಪೂರಿತಂ ತತ್ ಕೃಷ್ಣಾಯ ಭೀಭತ್ಸ್ವಾದ್ಯೈಹಿ ಸಮಂತತಃ. ಪುರಾ ರಾಮಾವತಾರೆ, ರಾಮಾವತಾರದಲ್ಲಿ ಸೇವಾರೂಪಂ ಸ್ವಯೋಗ್ಯಂ, ತಮ್ಮ ತಮ್ಮ ಯೋಗ್ಯತೆಗೆ ತಕ್ಕಂತೆ ನೋಡಿ ಮಾಡಿರ್ತಾರೆ. ಯೋಗ್ಯತೆಗೆ ತಕ್ಕಂತೆ ಸಂಪೂರ್ಣವಾಗಿ ಸೇವೆ ಮಾಡ್ಲಿಕ್ಕೆ ಅವಕಾಶ ಸಿಗೋದು ಎಲ್ಲಿ? ರಾಮಾವತಾರದಲ್ಲಿ, ಕೃಷ್ಣಾವತಾರ. ಬೇರೆ ಅವತಾರದಲ್ಲೂ ಕೂಡ ದೇವತೆಗಳು ಬರ್ತಾರೆ, ಇಲ್ಲ ಅಂತಲ್ಲ. ಆದರೆ ತಮ್ಮ ತಮ್ಮ ಯೋಗ್ಯತೆಗೆ ತಕ್ಕಂತೆ ಸೇವೆ ಮಾಡಲಿಕ್ಕೆ ಅವಕಾಶ ಅದರಲ್ಲಿ ಸಿಗೋದಿಲ್ಲ ಅಂತ. ನ ಕೃತಂ ಬಾಲ್ಯಾದೇಹಿ ಬೀಭತ್ಸ್ವಾದೇಹಿ ಅರ್ಜುನಾದಿ ರೂಪೈಹಿ. ಅದರಿಂದ ಅದೇ ವಾಲಿಯೇ ಏನಾದ? ಅರ್ಜುನನಾಗಿ ಬಂದ. ಯಾಕೆ? ರಾಮಾವತಾರದಲ್ಲಿ ಸಂಪೂರ್ಣ ಸ್ವಯೋಗ್ಯ ಸೇವೆ ಮಾಡ್ಲಿಕ್ಕಾಗಿಲ್ಲ, ಅದನ್ನ ಕೃಷ್ಣಾವತಾರದಲ್ಲಿ ಪೂರ್ಣ ಮಾಡಿಕೊಳ್ಳಿಕ್ಕೆ ದೇವರು ಮತ್ತೊಂದು ಅವಕಾಶ ಕೊಟ್ಟ ಹಾಗೆ ಅಂತ. ಕೃಷ್ಣಾವತಾರದಲ್ಲಿ ಅದೇ ಇಂದ್ರನೇ ವಾಲಿ, ಇಂದ್ರನೇ ಅರ್ಜುನ. ರಾಮಾಯಣದಲ್ಲಿ ಪೂರ್ಣ ಮಾಡ್ಲಿಕ್ಕಾಗಿಲ್ಲ, ಕೃಷ್ಣಾವತಾರದಲ್ಲಿ ಅರ್ಜುನನಾಗಿ ಹುಟ್ಟಿ ಅದನ್ನ ಪೂರ್ಣ ಮಾಡಿದ ಹಾಗೆ ಅಂತ. ಕೃಷ್ಣಾಯ ತತ್ ಸೇವಾರೂಪಂ ಕಾರ್ಯಂ ಪೂರಿತಂ ಸ್ವಯೋಗ್ಯತಾನುಸಾರೇಣ ಪೂರ್ಣಂ ಕೃತಂ. ತಮ್ಮ ಯೋಗ್ಯತೆಗೆ ತಕ್ಕಂತೆ ಪೂರ್ಣವಾಗಿ ಮಾಡಿದ್ದಾನೆ ಅಂತ ಅರ್ಥ. ಸಮಂತತಃ, ಸಮಂತತಃ ಅಂದ್ರೆ ನಾನಾ ರೀತಿಯಾಗಿ, ಭೂಭಾರ ಹರಣಾದಿ ನಾನಾ ರೀತಿಯಾಗಿ ಸೇವೆಯನ್ನ ಅರ್ಜುನ ಮಾಡಿದ್ದಾನೆ ಹಾಗೆ. ಅದರಿಂದ ಗೊಂದಲ ಇಲ್ಲ ಅಂತ ಅರ್ಥ. ರಾಮಾಯಣದಲ್ಲಿ ಮಾಡ್ಲಿಕ್ಕಾಗದವರು ಕೃಷ್ಣಾವತಾರದಲ್ಲಿ ಅದನ್ನ ಪೂರ್ಣಗೊಳಿಸ್ತಾರೆ ಹಾಗೆ ಅಂತ ದೇವತೆಗಳಲ್ಲಿ ಬರುವತಕ್ಕ ವಿಚಾರ ಇದು. ಮುಂದಿನದ್ದು ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.